ಬಟ್ ವೇಸ್ಟ್ ಅನ್ನಂಗಿಲ್ಲ, ಇದು ಅತ್ಯಮೂಲ್ಯವಾಗಿದ್ದು. ಇದು ವೇಸ್ಟ್ ಅಂತ ನಾವು ಕರಿಬೋದಷ್ಟೇನೆ, ಬಟ್ ಇದು ವೇಸ್ಟ್ ಅಲ್ಲ, ಇದು ಗೋಲ್ಡ್ ರೇಟಲ್ಲಿ ಸೇಲ್ ಆಗುತ್ತೆ. ಇದು ಗೋಲ್ಡ್ ರೇಟಲ್ಲಿ ಸೇಲ್ ಆಗುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ. ಓಕೆ, ಈ ಕಡೆಯಿಂದ ಕ್ಲಾತ್ ಕೊಟ್ರೆ ನೋಡಿ ಅಲ್ಲಿ ದಾರ ಆಗಿ ಹೊರಗಡೆ ಹೋಗ್ತಾ ಇದೆ. ದಾರ ಆಗಿ ಹೊರಗಡೆ ಹೋಗ್ತಿದೆ. ನನಗೆ ಇನ್ನೊಂದು ಭಾಳ ಕುತೂಹಲದ ಪ್ರಶ್ನೆ, ನಿಮ್ಮ ಆರಂಭದ ದಿನಗಳಲ್ಲಿ ನೀವೇನು ಬಂಡವಾಳ ಹಾಕಿ ಇದನ್ನು ಶುರು ಮಾಡಿದ್ರಿ, ಇವತ್ತು ಎಷ್ಟು ದುಡಿತಾ ಇದ್ದೀರಿ? ತಿಂಗಳಿಗೆ 80,000 ರೂಪಾಯಿ GST ಕಟ್ಟಿದ್ದೀನಿ, ಓನ್ಲಿ GST. ಒಂದು ತಿಂಗಳಿಗೆ? ಹೌದು, 80,000 GST ಕಟ್ಟಿದ್ದೀರಿ. ಓಹೋ, 3 ತಿಂಗಳಿಗೆ 3.5 ಲಕ್ಷ ರೂಪಾಯಿ GST ಕಟ್ಟಿದ್ದೀನಿ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಅನ್ನ ಕೊಡೋನು ರೈತ, ದೇಶ ಕಾಯೋನು ಸೈನಿಕ ಅಂತ ಹೇಳ್ತಾ ಇರ್ತೀವಲ್ವ. ದೇಶ ಕಾಯುವ ಸೈನಿಕರ ಒಬ್ಬರು ಕತೆ ತೊಗೊಂಡು ಬಂದಿದ್ದೀನಿ, ಭಾಳ ಇಂಟ್ರೆಸ್ಟಿಂಗ್ ಆಗಿದೆ. ನೋಡ್ತಾ ಹೋಗಿ ಒಂದೇ ಒಂದು ಜಲಕ್ಕೆ ಕೊಟ್ಬಿಡ್ತೀನಿ. ನೀವು ಗಾಡಿಗೆ ನಾವು ಹಾಕಿಸ್ತಿರ್ತೀವಿ, ನೀವು ಹಾಕಿಸ್ತಿರ್ತೀರಿ, ಆಯಿಲ್ ಹಾಕಿಸ್ತಾ ಇರ್ತೀರಿ. ಎಷ್ಟು ಹೇಳ್ರಿ ನಾವು ಕೊಡೋದು? 400 ಚಿಲ್ಲರೆ, 500 ಚಿಲ್ಲರೆ, 600 ಚಿಲ್ಲರೆ ಹಿಂಗೆ ಹಾಕಿಸ್ತಾ ಇರ್ತೀವಿ. ನೀವು ನಂಬ್ತಿರಲ್ಲ, ಇದಕ್ಕೆ ಹಾಫ್ ರೇಟಿಗೆ ಇಲ್ಲಿ ನಿಮ್ಗೆ ಆಯಿಲ್ ಸಿಗುತ್ತೆ. ಮತ್ತು ಆಯಿಲ್ ಸಿಕ್ಕ ಮೇಲೆ ಒಂಚೂರು ಗಲೀಜಾದ್ರೆ ವರ್ಷಕ್ಕೆ ಏನು ಬೇಕು ಹೇಳ್ರಿ, ವೇಸ್ಟ್ ಬೇಕು, ಅದು ಇಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಯೋಚನೆ ಮಾಡಿರಿ, ಹಂಗಾರೆ ಏನು ಬೇಕು ಅಂತ ಆಲ್ರೆಡಿ ಯೋಚನೆ ಮಾಡಿರ್ತೀರಿ. ಹೌದು ಗೆಳೆಯರೇ, ಗ್ರೀಸ್ ಕೂಡ ಬೇಕು. ಈ ಮೂರೂ ಕೂಡ ನಿಮಗೆ ಹಾಫ್ ರೇಟು ಚೀಪ್ ರೇಟಲ್ಲಿ ಸಿಗುತ್ತೆ. ಆ ಜಾಗದಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಬರೀ ಇಷ್ಟೇ ಆದರೆ ಈ ಕತೆ ಹೇಳ್ತಾ ಇರಲ್ಲ. ನೀವು ಉದ್ಯಮದಾರರು ಆಗಬೇಕು ಅಂತ ಏನಾದರೂ ಮನಸ್ಸು ಮಾಡಿದರೆ ಈ ಮೂರನ್ನ ಸೇಲ್ ಮಾಡ್ಬೋದು, ನೀವು ಉದ್ಯಮದಾರರಾಗ್ಬೋದು. ಅದಕ್ಕಾಗಿ ಒಂದು ಮಿಷಿನ್ ಇದೆ. ಸೊ ಆ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ನಾನೀಗ ನಿಂತ್ಕೊಂಡಿರ್ತಕ್ಕಂಥ ಜಾಗ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ನಿಟ್ಟೂರಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಸೈನಿಕ್ ಎಂಟರ್ಪ್ರೈಸಸ್ ಅಂತ ಕಂಪನಿ ಕತೆ ಹೇಳೋದಕ್ಕೆ ಬಂದಿದ್ದೀನಿ. ಬನ್ನಿ, ಯಾರಾದರೂ ನನಗೆ ಕಮೆಂಟ್ ಮಾಡಿ, ನಿಟ್ಟೂರು ಶ್ರೀನಿವಾಸರಾಯರು ಅಂತ ದೊಡ್ಡ ಬರಹಗಾರರು ನಮಗೆ ನಿಮಗೆ ನೆನಪಿರ್ಬೋದು, ಮೋಸ್ಟ್ಲಿ ಇದೇ ಊರಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ, ನನಗೆ ಅದು ಭಾಳ ಖುಷಿ ವಿಚಾರ. ಅಂಥ ಮಹಾತ್ಮರ ಊರಲ್ಲಿ ನಿಂತ್ಕೊಂಡು ಈ ಕತೆ ತೊಗೊಂಡು ಬಂದಿದ್ದೀನಿ. ಬನ್ನಿ, ಈ ಉದ್ಯಮ ಆಗುವ ಕನಸು ಏನು ಕಾಣ್ತಾ ಇರ್ತೀರಿ, ಅವ್ರಿಗೆ ಕೂಡ ಸ್ವಾಗತ. ಇದಕ್ಕೆ ಈ ಉದ್ಯಮ ಮಾಡೋದಕ್ಕೆ ಲೋನ್ ಕೂಡ ಸಿಗುತ್ತೆ. ಆ ಎಲ್ಲ ವಿಚಾರ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಇವತ್ತು ಅದರ ಓನರ್ ಆಗಿರ್ತಕ್ಕಂಥ ಸುದರ್ಶನ್ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ, ಅವ್ರನ್ನೇ ಮಾತಾಡ್ಸೋಣ. ಬನ್ನಿ ಸರ್. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ನಿಮ್ಮದು ಹೆಸರೇ ಭಾಳ ಅಟ್ರಾಕ್ಷನ್ ಆಗಿದ್ದು ನನಗೆ. ಮೊದಲು ಸೈನಿಕ್ ಎಂಟರ್ಪ್ರೈಸ್ ಅಂತ, ಸೈನಿಕ್ ಅನ್ನೋದ್ರ ಹಿನ್ನೆಲೆ ಸರ್? ಸರ್, ಸೈನಿಕ್ ಅಂದರೆ ನಾನು ಆರ್ಮಿನಲ್ಲಿದ್ದು, ಸೋಲ್ಜರ್ ಆಗಿ 1995ನಲ್ಲಿ ಎನ್ರೋಲ್ಮೆಂಟ್ ಆಗಿದ್ದು, 2012ರಲ್ಲಿ ರಿಟೈರ್ಡ್ ಆಗಿದ್ದು. ಹೆಂಗೆ ನಿಮ್ಗೆ ಆಸಕ್ತಿ ಅದ್ರ ಮೇಲೆ ಸರ್? ಸೈನಿಕ ಆಗಬೇಕು ಅನ್ನೋದು ಫಸ್ಟಿಂದಲೂ ನಮಗೆ ಆರ್ಮಿ, ಪೊಲೀಸ್ ಅಂದರೆ ನಮಗೆ ತುಂಬ ಇಷ್ಟ. ಸೊ ಹಂಗಾಗಿ ಅದೊಂಥರ ಅಟ್ರಾಕ್ಷನ್. ಹೋಗ್ಲೇಬೇಕು, ಮಾಡಲೇಬೇಕು, ದೇಶ ಸೇವೆ ಮಾಡಲೇಬೇಕು ಅನ್ನೋದೊಂದು ಹಂಬಲ ಚಿಕ್ಕ ವಯಸ್ಸಿಂದಲೇ. ಅದು ಸ್ಕೂಲ್ನಲ್ಲಿ ನಮಗೆ ಎಂಕರೇಜ್ ಮಾಡಿದ್ದು. ಸೊ ಆ ಒಂದು ಎನ್ಕರೇಜು ನಮಗೆ ಅವತ್ತು ಸ್ಫೂರ್ತಿ ಆಗಿತ್ತು. ಸೊ ಅದನ್ನ ಟಾಸ್ಕ್ನ ಕಂಪ್ಲೀಟ್ ಮಾಡಿಕೊಂಡು 18 ವರ್ಷ ಸರ್ವಿಸ್ ಮಾಡಿ ರಿಟೈರ್ಡ್ ಆಗಿ 2012ರಲ್ಲಿ ಬಂದು ಈ ಬಿಸ್ನೆಸ್ನ ಶುರು ಮಾಡಿದ್ವಿ. ಓಕೆ ಸರ್, ಇವಾಗ ನಿಮಗೊಂದು ಮಷಿನ್ನ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಏನು ಮಷಿನ್ ಸರ್? ಸರ್, ಇದು ಬನಿಯನ್ ವೇಸ್ಟ್ ಮೇಕಿಂಗ್ ಮಿಷಿನ್. ಬನಿಯನ್ ವೇಸ್ಟ್ ಮೇಕಿಂಗ್ ಮಿಷಿನ್ ಅಲ್ಲ, ಬನಿಯನ್ ವೇಸ್ಟ್ ಆದ್ಮೇಲೆ ಮತ್ತೆ ಏನು ಮೇಕಿಂಗ್ ಸರ್ ಅದು? ಸರ್, ಬನಿಯನ್ ವೇಸ್ಟ್ ಅಂತಂದ್ರೆ ಬನಿಯನ್ ಕಟಿಂಗ್ ಪೀಸ್ ಬರುತ್ತೆ ನೋಡಿ, ಅದು ವೇಸ್ಟ್. ಅಂದ್ರೆ ಈಗ ಅಳತಿ ತಗೊಂತಾನೆ, ಸೈಡ್ ಎಲ್ಲ ಕಟ್ ಆಗೋಗುತ್ತೆ. ಬನಿಯನ್ ಅಂತಲೇ ಅಲ್ಲ, ಟಿ ಶರ್ಟ್ ಆಗಿರ್ಬೋದು, ಹೌದು, ಸುಮಾರು ಬನಿಯನ್ ಕ್ಲಾತ್ ಅಂತಲೇ ಬರುತ್ತೆ, ನೆಟ್ ಕ್ಲಾತ್ ಅಂತ ಬರುತ್ತೆ. ಅದರಿಂದ ಬೇರೆ ಟಿ ಶರ್ಟ್ ಆಗಿರ್ಬೋದು, ಅಂಡರ್ ಗಾರ್ಮೆಂಟ್ಸ್ ಆಗಿರ್ಬೋದು, ಲೇಡೀಸ್ ಲೆಗ್ಗಿಂಗ್ಸ್ ಆಗಿರ್ಬೋದು, ಇವನ್ನೆಲ್ಲ ತಯಾರು ಮಾಡ್ತಾರೆ. ಸೊ ಅದರಲ್ಲಿ ಕಟ್ ಮಾಡಿ ಬಿಸಾಕ್ತಾರೆ. ಈಗ ಕಟ್ ಮಾಡಿದ್ದ ಪೀಸ್ ಇದು? ಹೌದು, ಇದು ಕಟ್ ಮಾಡಿರೋ ಪೀಸ್. ಇದು ಓಕೆ, ಕಟ್ ಮಾಡಿ ಬಿಸಾಕಿರೋದು ವೇಸ್ಟ್ ಪೀಸ್ ಇದು. ಸೊ ಇದರಿಂದ ನಾವು ಇವಾಗ ಇನ್ನೊಂದು ಬೇರೆ ಉಪಕರಣ, ಉಪವಸ್ತು, ವೇಸ್ಟ್ ಈಗ ನಾವು ಗ್ಯಾರೇಜ್ಗಳಲ್ಲಿ ಗಾಡಿಗೆ ಅದಕ್ಕೆ ಎಲ್ಲದಕ್ಕೂ ಬಳಸ್ತೀವಲ್ಲ, ಅದು ಇದು. ಸೊ ಈ ಬಟ್ಟೆಯಿಂದ ಇದು ತಯಾರಾಗುತ್ತೆ. ಬಟ್ ವೇಸ್ಟ್ ಅನ್ನಂಗಿಲ್ಲ, ಇದು ಅತ್ಯಮೂಲ್ಯವಾಗಿದ್ದು. ಇದು ವೇಸ್ಟ್ ಅಂತ ನಾವು ಕರಿಬೋದಷ್ಟೇನೆ, ಬಟ್ ಇದು ವೇಸ್ಟ್ ಅಲ್ಲ, ಇದು ಗೋಲ್ಡ್ ರೇಟಲ್ಲಿ ಸೇಲ್ ಆಗುತ್ತೆ. ಇದು ಗೋಲ್ಡ್ ರೇಟಲ್ಲಿ ಸೇಲ್ ಆಗುತ್ತೆ, ಅಷ್ಟು ಡಿಮ್ಯಾಂಡ್ ಇದೆ ಇದಕ್ಕೆ. ಇದರಲ್ಲಿ ಸಿಂಪಲ್ ಕಡಿಮೆ ಇನ್ವೆಸ್ಟ್ಮೆಂಟ್ ನಲ್ಲಿ ಒಂದು ಚಿಕ್ಕ ಅರ್ನಿಂಗ್ ಆಗಿರ್ಬೋದು, ಅವನು ಚೆನ್ನಾಗಿ ಮಾಡಿದ್ರೆ ದೊಡ್ಡ ಅರ್ನಿಂಗು ಆಗ್ಬೋದು. ಓಕೆ ಸರ್, ಇನ್ನೊಂದು ಪ್ರಶ್ನೆ ಬರುತ್ತೆ, ಎಲ್ಲಾ ಬಟ್ಟೆಗೂ ತಯಾರಾಗ್ತದ ಅಥವಾ? ಇಲ್ಲ, ಇದರಲ್ಲಿ ಯಾವುದೋ ಒಂದು ಕೆಲವೊಂದು ಬಟ್ಟೆಗಳು ಮಾತ್ರ. ಇದಕ್ಕೆ ಈ ತರ ದಾರ ತೆಗಿಲಿಕ್ಕೆ ನೆಟ್ ಕ್ಲಾತ್ ಅಂತ ಸಿಗುತ್ತೆ. ನೆಟ್ ಕ್ಲಾತ್ ಅಂತ ಸಿಗುತ್ತೆ. ಎಲ್ಲಾ ಬಟ್ಟೆನಲ್ಲೂ ಈ ದಾರ ಬರೋದಿಲ್ಲ. ಓಕೆ, ಸೊ ಈ ಬಟ್ಟೆ ಬಗ್ಗೆ ತಿಳ್ಕೊಳೋದು ತುಂಬಾ ಇದೆ.
ಹಾ. ಇದನ್ನ ನಾವು ಟ್ರೈನಿಂಗ್ ನಲ್ಲಿ ತಿಳಿಸ್ಕೊಡ್ತೀವಿ. ಓಕೆ. ನೋಡಿ ಈ ತರ ಇವಾಗ ದಾರದ ಲೈನ್ ಕಾಣಿಸ್ತಿದೆ ನೋಡಿ. ಹಾ, ಲೈನ್ ಕಾಣಿಸ್ತಿದೆ. ಈ ಲೈನ್ ಎಲ್ಲಾ ಬಟ್ಟೆನಲ್ಲೂ ಸಿಗೋದಿಲ್ಲ ನಿಮ್ಗೆ. ಓಹೋ ನೋಡಿ. ಓಕೆ. ಎರಡೂ ಕಡೆ ಲೈನ್ ಕಾಣಿಸ್ತಿದೆಯಲ್ಲ. ಹೌದು. ಬಟ್ ಈ ತರ ದಾರದ ಲೈನು ಎಲ್ಲಾ ಬಟ್ಟೆನಲ್ಲೂ ಸಿಗೋದಿಲ್ಲ. ಹಾ. ನೋಡಿ ನೀವು ಹಾಕಿರೋ ಶರ್ಟ್ ಅಲ್ಲಿ ಈ ಲೈನ್ ಸಿಗೋದಿಲ್ಲ. ಸಿಗೋದಿಲ್ಲ. ಸೊ ಇದು ಕಾಟನ್ ಇರ್ಬೋದು. ಹಾ. ಬಟ್ ಇದು ಕಾಟನೇನೆ. ಹಾ. ಬಟ್ ಇದು ನೆಟ್ ಕ್ಲಾತ್. ಓ, ಇಂಥ ಬಟ್ಟೆ ಮಾತ್ರ ಇದಾಗಿ ಬರುತ್ತೆ. ಹೌದು, ಎಲ್ಲಾ ಬಟ್ಟೆನಲ್ಲೂ ಸಿಗೋದಿಲ್ಲ. ಫಸ್ಟ್ ಇದನ್ನ ತೋರಿಸ್ಬಿಡೋಣ ನಮ್ಮ Right, sir. ವೀಕ್ಷಕರಿಗೆ ಹೇಗಿದು ಆಗುತ್ತೆ. ಇದು ಮಿಷಿನ್ ಸರ್, ಇದು ಈ ಮಿಷಿನ್ಗೆ ಏನಂತಾರೆ ಸರ್? ಇದು ಬನಿಯನ್ ವೇಸ್ಟ್ ಮೇಕಿಂಗ್ ಮಷಿನ್. ಬನಿಯನ್ ವೇಸ್ಟ್ Making machine. ಅಂದ್ರೆ ಯಾವ ಬಟ್ಟೆ ಬಂದ್ರು ಬನಿಯನ್ ಅಂತ ಒಂದು ಹೆಸರು ಇಟ್ಟಿದ್ದೀರಿ ಹೆಸರು ಅಷ್ಟೇ. ಇಟ್ಟಿದ್ದೀವಿ. ಬನಿಯನ್ಗೆ ಬಟ್ಟೆ ಯೂಸ್ ಮಾಡೋದು ಮತ್ತು ಬೇರೆ ಎಲ್ಲದೂ ಯೂಸ್ ಆಗುತ್ತೆ. ಹೌದು ಅಲ್ವಾ? ವೇಸ್ಟ್ ಮೇಕಿಂಗ್. ಓಕೆ. ವೇಸ್ಟ್ ಮೇಕಿಂಗ್. ಹಾ. ಇದು ಈ ವೇಸ್ಟ್ ಏನಿದೆಯಲ್ಲ, ಹಾ. ಇದು ಬನಿಯನ್ ವೇಸ್ಟ್ ಅಂತ ಕರಿತೀವಿ. ಓಕೆ. ಇದು ವೇಸ್ಟ್ ಮೇಕಿಂಗ್ ಮಿಷಿನ್. ಓಕೆ ಓಕೆ, ವೇಸ್ಟ್ ಮೇಕಿಂಗ್ ಮೆಷಿನ್. Making ಓಕೆ ಓಕೆ ಓಕೆ. ಹಾಂ 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 ಹಾಂ, ಹಾಕಿ ಸರ್. ಹಾಂ, ಓಕೆ ಓಕೆ ಓಕೆ. ನೋಡಿ, ಇದು ಹಾ. ಈ ಕಡೆಯಿಂದ ಇವಾಗ ಏನು ಕ್ಲಾತ್ ನಾವು ಕೊಡ್ತೀವಲ್ಲ, ಹಾಂ. ಓಹೋ, ಓಕೆ. ಹಾಂ. ಈ ಕಡೆಯಿಂದ ಕ್ಲಾತ್ ಕೊಟ್ರೆ ಹಾ. ನೋಡಿ ಅಲ್ಲಿ ದಾರ ಆಗಿ ಹೊರಗಡೆ ಹೋಗ್ತಾ ಇದೆ. ಓಹೋ, ದಾರ ಆಗಿ ಹೊರಗಡೆ ಹೋಗ್ತಿದೆ. ಓಕೆ ಓಕೆ ಓಕೆ. ಹಾಂ, ಒಳ್ಳೆ ಮ್ಯಾಜಿಕ್ ಸರ್ ಇದು. ಹಾಂ, ಓಕೆ. ಹಾಂ, ಸೂಪರ್. ಹಾಂ, ಹಿಂಗೆ ಒಂದೊಂದೇ ಕೊಟ್ಕೊಂತ ಹೋಗೋದು. ಹೌದು, ಒಂದೊಂದೇ ಕೊಡಬೇಕು. ಸರ್ ಹಾಗಾದ್ರೆ ಒಬ್ರು ಇದ್ರೆ ಸಾಕು ಈ ಮಿಷಿನ್ಗೆ? ಹೌದು ಸರ್, ಒಬ್ಬರು ಸಾಕಿದಕ್ಕೆ. ಇಬ್ರು 3 ಜನ ಎಂತದ್ದು ಏನು ಇಲ್ಲ. ಬೇಕಿಲ್ಲ. ಹಾಂ, ಓಕೆ. ನೋಡಿ, ಇವಾಗ ಒಂದು ಬಟ್ಟೆ ನಾವು ಕೊಟ್ಟಿದ್ದೀನಲ್ಲ, ಹಾ. ನೆಕ್ಸ್ಟ್ ಇನ್ನೊಂದು ಬಟ್ಟೆನ ಅದಕ್ಕೆ ಅಟ್ಯಾಚ್ ಮಾಡ್ತಾ ಹೋಗಿ ಅಷ್ಟೇ. 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 ಹಾಂ ಹಾಂ. ಅಂದ್ರೆ ಇದು ಚಿಕ್ಕ ಚಿಕ್ಕ ಪೀಸ್ ಬರಂಗಿಲ್ಲ, ಇದಕ್ಕೆ ಏನಿದ್ರು ಲೆಂತ್ ಪೀಸೇ. ಲೆಂತ್ ಪೀಸ್ ಕೊಟ್ರೆ ನಮಗೆ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಹಾಂ, ಚಿಕ್ಕ ಪೀಸ್ ಕೊಟ್ರೆ ಡ್ಯಾಮೇಜ್ ಆಗುತ್ತೆ ದಾರ. ಚಿಕ್ಕ ಪೀಸ್ ಕೊಟ್ರೆ ಡ್ಯಾಮೇಜ್ ಆಗುತ್ತೆ, ದಾರ ಡ್ಯಾಮೇಜ್ ಬರುತ್ತೆ. ಈಗ ಇದು ದೊಡ್ಡ ಪೀಸಿಂದ ರೆಡಿ ಆಗಿರುತ್ತೆ ಸರ್ ಇದು? ಹೌದು. ಹಾಂ, ಹೆಚ್ಚು ಕಡಿಮೆ ಹಿಂಗಿರುತ್ತೆ. ಹೌದು. ಓಕೆ ಓಕೆ ಓಕೆ. ಹಾಂ ಹಾಂ ಹಾಂ, ಚಿಕ್ಕದಾದ್ರೆ ಇಷ್ಟಿಷ್ಟೇ. ಬಟ್ ಅದನ್ನು ಹಾಕ್ಬೋದಾ ಇದರಲ್ಲಿ? ಚಿಕ್ಕದು ಹಾಕ್ಬೋದು. ಕ್ವಾಲಿಟಿ ಬರೋದಿಲ್ಲ. ಹಾಂ, ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಈ ತರ ಲೆಂತ್ ಕ್ಲಾತ್ ಇದ್ರೆ 100 kgಗೆ ಒಂದು 4 ರಿಂದ 5 kg ವೇಸ್ಟೇಜ್ ಹೋಗುತ್ತೆ. 100 kgಗೆ ಒಂದು 4 ರಿಂದ 5 kg ವೇಸ್ಟೇಜ್ ಹೋಗುತ್ತೆ. ಅದೇನೋ ಚಿಕ್ಕ ಕ್ಲಾತ್ ಬರುತ್ತೆ, ಒಂದು 2 ಇಂಚು ಅಗಲ, ಒಂದು 5 ಇಂಚು 4 ಇಂಚು ಉದ್ದ ಇರೋ ಬಟ್ಟೆ ಏನು ಬರ್ತಲ್ಲ, ಅದರಲ್ಲಿ ವೇಸ್ಟೇಜ್ ಜಾಸ್ತಿ ಹೋಗುತ್ತೆ. ಸೊ ವೇಸ್ಟೇಜ್ ಜಾಸ್ತಿ ಹೋಯ್ತು ಅಂದ್ರೆ ನಮಗೆ ಲಾಸ್. ವೇಸ್ಟೇಜು ಈ ಚಿಕ್ಕ ಬಟ್ಟೆ ಏನು ಸಿಗುತ್ತಲ್ಲ, ತುಂಬಾ ಕಡಿಮೆ ರೇಟ್ ಸಿಗುತ್ತೆ ಅದು. ಸೊ ನಾವು ಕಡಿಮೆ ರೇಟ್ 10 ರೂಪಾಯಿ ಕಮ್ಮಿ ಸಿಕ್ತು, 5 ರೂಪಾಯಿ ಕಡಿಮೆ ಸಿಕ್ತು ಅಂತೇಳಿ ನಾವು ಸೆಕೆಂಡ್ ಕ್ವಾಲಿಟಿ ಕ್ಲಾತ್ನ ನಾವು ತಂದ್ರೆ ಲಾಸ್ ನಮಗೇನೆ, ಅಲ್ಲಿ ವೇಸ್ಟೇಜ್ ಹೊರಟೋಗುತ್ತಲ್ಲ. ಓಕೆ ಸರ್, ಎಲ್ಲಿ ಸಿಗುತ್ತೆ ಈಗ ಅದು? ಇದು ಮೇನ್ ಮಾರ್ಕೆಟ್, ಇದು ತಿರ್ಪೂರು. ಅಂದ್ರೆ ಅವ್ರದ್ದು ದೊಡ್ಡದು ಬಿಡ್ರಿ. ಈಗ ಸಣ್ಣ ಸಣ್ಣ ಟೈಲರ್ ಏನು ಹೊಲಿದು ಕಟ್ ಮಾಡಿ ಬಿಸಾಕಿರ್ತಾರೆ, ಅದನ್ನೆಲ್ಲ ಒಟ್ಟುಗೂಡಿಸಿ ಒಬ್ರು ಮಾರೋರು ಇದಾರೆ ಇದನ್ನ. ಹೌದು. ನಮ್ಮ ಕರ್ನಾಟಕದಲ್ಲಿ ಇಲ್ಲ ಹಂಗೆ. ದಾವಣಗೆರೆನಲ್ಲಿದೆ. ಇದೆ. ಬಟ್ ಎಲ್ಲರಿಗೂ ಸಿಗೋದಿಲ್ಲ, ಅದು ಬಲ್ಕ್ ಕ್ವಾಂಟಿಟಿನಲ್ಲಿ ಸಿಗೋದಿಲ್ಲ. ಯಾರೋ 50 kg 100 kg ಇಟ್ಕೊಂಡಿರ್ತಾರೆ, ನಾವು ಅಲ್ಲಿಗೆ ಹೋಗಿ ತರೋಕ್ಕಾಗೋದಿಲ್ಲ. ಸೊ ತಿರುಪೂರಿನಲ್ಲಿ ಟನ್ ಲೆಕ್ಕ ಸಿಗುತ್ತೆ, ಟನ್ನೇಜಲ್ಲಿ ಸಿಗುತ್ತೆ ನಮಗೆ. ಅಲ್ಲ ಸರ್, ನಂಗೆ ಭಾಳ ಖುಷಿಯಾಗಿದ್ದೇನೆಂದ್ರೆ ಬಿಸ್ನೆಸ್ ಎಲ್ಲೆಲ್ಲಿದೆ ನೋಡಿ, ನಂಗೆ ಅದು ಆಶ್ಚರ್ಯ ಆಗ್ತಿರೋದು. ಹಿಂಗೂ ಒಬ್ರು ಇದನ್ನ ಮಾಡೋರು ಇದಾರ ಅನ್ನೋದು ನನಗೆ ಯೋಚನೆ ಬರ್ತಾ ಇರೋದು. ಅಂದರೆ ಅಪ್ಪ ನೀನು ಟೈಲರ್ ಇದೆಯಾ, ಕಟ್ ಮಾಡಿ ಅದನ್ನು ಬಿಸಾಕಿದೆಯಾ, ಕೊಡು, ನಾನು ಅದನ್ನು ಉದ್ಯಮ ಆಗಿ ಮಾಡ್ತೀನಿ ಅಂತ ಮಾಡೋರು ಇದಾರಲ್ಲ. ಹೌದು, ಅದೇ ಕಾನ್ಸೆಪ್ಟೇ ಇದು. ಅದ್ಭುತ ಸರ್. ಓಕೆ, ಅದು ಯಾರೋ ಮೊದಲು ಕಂಡಿಡ್ದವ್ರಿಗೆ ಹ್ಯಾಟ್ಸ್ ಆಫ್, ಇದು ಹಿಂಗೆ ಮಾಡ್ಬೇಕು. ಹೌದು ಸರ್, ಈ ಮಷಿನ್ ಫಸ್ಟ್ ನಾನು ಸ್ವಂತಕ್ಕೆ ಅಂತೇಳಿ ತಗೊಂಡು ಯೂಸ್ ಮಾಡಿದೆ. ಒಂದು 6 ಮಂತ್ ಯೂಸ್ ಮಾಡಿದೆ. ಆ ಮಷಿನ್ ಅಲ್ಲಿ ಬೇಸಿಕ್ ಮಷಿನ್ ಆಗಿತ್ತು. ನಾನು ತಗೊಂಡಾಗದು 85,000 ತಗೊಂಡಿದ್ದೆ. ಅದರಲ್ಲಿ ತುಂಬಾನೇ ಪ್ರಾಬ್ಲಮ್ಗಳು ಬಂದು, ಬೆಲ್ಟ್ ಕಟ್ ಆಗೋದು, ಅಲೈನ್ಮೆಂಟ್ ಚೇಂಜ್ ಆಗೋದು, ಏನೆಲ್ಲ ಸಮಸ್ಯೆಗಳು ಬಂದು. ಸೊ ಅದನ್ನ ನಾನು ಮೈಂಡಲ್ಲಿ ಇಟ್ಕೊಂಡು ಯಾಕೆ ಇದು ಬರ್ತಾ ಇದೆ, ಒಂದು ದಾರದ ಕ್ವಾಲಿಟಿ ಬರ್ತಿರ್ಲಿಲ್ಲ, ದಾರ ಸಿಕ್ಕಾಬಟ್ಟೆ ಕಟ್ ಆಗ್ತಿತ್ತು, ವೇಸ್ಟೇಜ್ ಜಾಸ್ತಿ ಹೋಗ್ತಿತ್ತು, ಎಂತ ಒಳ್ಳೆ ಬಟ್ಟೆ ಕೊಟ್ರು ಅದು ಬರ್ತಿರ್ಲಿಲ್ಲ. ಯಾಕೆ ಏನು ಅಂತೇಳಿ ನಾನು ರಿಸರ್ಚ್ ಮಾಡ್ತಾ ಸುಮಾರು 1 ವರ್ಷ ರಿಸರ್ಚ್ ಮಾಡಿದೆ. ಈ ಮಷಿನ್ ಹೆಂಗಾದ್ರೂ ಮಾಡಿ ಡೆವಲಪ್ ಹಿಂಗೆ ಮಾಡಲೇಬೇಕು. ಸೊ ಇಲ್ಲಿವರೆಗೂ ಯಾರೋ ಒಬ್ಬ ಪುಣ್ಯಾತ್ಮ ಮಷಿನ್ ತಂದಿದ್ದಾನೆ ಅಂದ್ರೆ ಈ ಮಷಿನ್ ಇನ್ನು ಯಾಕೆ ಡೆವಲಪ್ ಮಾಡಬಾರ್ದು, ಎಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನ ಐಡೆಂಟಿಫೈ ಮಾಡಬಾರ್ದು ಅಂತೇಳಿ ನಾನು ಕಣ್ಣಿಗೆ ಎಣ್ಣೆ ಇಟ್ಕೊಂಡು ಶುರು ಹಚ್ಚಿಬಿಟ್ಟೆ. ನೋಡಿ, 6 ತಿಂಗಳು ನನಗೆ ಹಿಡಿತದನ್ನ ಎಲ್ಲಿ ಏನು ಅಂತೇಳಿ ರಿಸರ್ಚ್ ಮಾಡಲಿಕ್ಕೆ. ಸೊ ಒಂದೊಂದೇ ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿ R&D ಮಾಡಿ ನಾನು ಇಲ್ಲೇ ಇವಾಗ ಈ ಮಷಿನ್ನ ಫೈನಲೈಸ್ ಆಗಿ ನಾನು ಇದನ್ನ ರೆಡಿ ಮಾಡಿಟ್ಟಿದ್ದೀನಿ ಇವಾಗ. ನೀವೇ ಇದು ಮ್ಯಾನುಫ್ಯಾಕ್ಚರ್ ನೀವೇ? ಹೌದಾ? ಮಾಡೆಲ್ ನಂಬರ್ ಸೈನಿಕ್ 260. ಮಾಡೆಲ್ ನಂಬರ್ ಸೈನಿಕ್ 260. 260 ಅಂದರೆ ವೇಸ್ಟ್ ಮೇಕಿಂಗ್ದು ಇದು ನಿಮ್ಮದೇ? ಹೌದು.
ಓಕೆ ಸೂಪರ್. ಹಾಂ, ಹೆಂಗೆ ಸರ್ ಇದು ಐಡಿಯಾ? ಆ್ಯಕ್ಚುಲಿ ನಾನು ಹಾಗೆ ಕೇಳ್ತೀನಿ, ನೀವು ಮಿಲ್ಟ್ರಿಗೆ ಹೋಗಿ ಬಂದಿದ್ರಿ, ಹೌದು, ಒಂದೇನೋ ಉದ್ಯೋಗ ಮಾಡ್ಬೇಕಂತ ಇರುತ್ತೆ ಮನಸ್ಸಿಗೆ. ಈ ವೇಸ್ಟ್ ಅಂದರೆ ತುಂಬ ಇದು ಅಂದರೆ ಯೋಚನೆನೇ ಮಾಡೋಕ್ಕಾಗಲ್ಲ. ಇದು ವೇಸ್ಟ್ ಒಂದು ಬಿಸ್ನೆಸ್ ಮಾಡೋ, ಹೆಂಗೆ ಇದನ್ನು ವೇಸ್ಟ್ ಬಿಸ್ನೆಸ್ ಶುರು ಮಾಡಿದಿರಿ ನೀವು ಅಂತ? ಸರ್ ಫಸ್ಟ್ ನಂದು ಆಯಿಲ್ ಡಿಸ್ಟ್ರಿಬ್ಯೂಷನ್. ಹಾಂ, ಓ ಆಯಿಲ್ ಡಿಸ್ಟ್ರಿಬ್ಯೂಷನ್ ಇದೆ. ಹೌದಾ? ಇದು ಕಂಪ್ಲೀಟ್ ಇದು ಆಯಿಲ್, ಓಕೆ, ಆಯಿಲ್ ಸೆಕ್ಷನ್ ಇದು. ಹಾಂ, ಇದು ಕಂಪ್ಲೀಟ್ ಆಯಿಲ್ ಸೆಕ್ಷನ್ನು. ಈ ಆಟೋಮೊಬೈಲ್ಸ್ನಲ್ಲಿ ಗ್ಯಾರೇಜ್ಗಳಲ್ಲಿ ಬೈಕ್ಗಳಿಗೆಲ್ಲ ಏನು ಆಯಿಲ್ ಯೂಸ್ ಮಾಡ್ತಾರಲ್ಲ, ಫಸ್ಟ್ ನಮ್ಗೆ ಸ್ಟಾರ್ಟ್ ಆಗಿದ್ದು ಈ ಆಯಿಲಿಂದ. ಸೊ ಆಯಿಲ್ನ ನಾವು ಇವಾಗ ಸಪ್ಲೈ ಕೊಡ್ಬೇಕಾದ್ರೆ ಸರ್ ವೇಸ್ಟ್ ಕೊಡಿ ಅಂತ ಕೇಳಕ್ ಶುರು ಮಾಡಿದ್ರು. ಆಯಿಲ್ ಸೇಲ್ ಮಾಡ್ತಿದ್ರಿ, ಅವರೇ ಏನ್ ಮಾಡಿದ್ರು, ವೇಸ್ಟ್ ಕೊಡ್ರಿ ಅಂತ ಕೇಳಕ್ ಶುರು ಮಾಡಿದ್ರು. ನನಗೆ ಗೊತ್ತಿಲ್ಲ ವೇಸ್ಟ್ ಅಂದ್ರೆ ಏನು ಅಂತ ಹೇಳಿ, ಆಕ್ಚುಲಿ ವೇಸ್ಟ್ ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಓಕೆ, ಸೊ ನಾನೇನ್ ಮಾಡಿದೆ, ವೇಸ್ಟಾ ಹೆಂಗಿರುತ್ತೆ ತೋರ್ಸಪ್ಪ ಅಂದೆ. ಅವ್ರನ್ನೇ ಕೇಳಿದೆ ನಾನು. ಸೊ ಅವ್ರು ತೋರ್ಸಿರು, ಇದೆಲ್ಲಿ ಸಿಗುತ್ತೆ ಅಂದೆ. ಸ್ವಲ್ಪ ಅವ್ರು ನನಗೆ ಕ್ಲೂ ಕೊಟ್ರು, ಸರ್ ಈ ತರ ಇದು ತಿರುಪೂರ್ನಲ್ಲಿ ಈ ಕಡೆ ಈ ರೋಡ್ ಕಡೆಗೆ ಎಲ್ಲ ಸಿಗುತ್ತೆ ಅಂತ. ಸೊ ನಾನು ಅಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರಲಿಲ್ಲ, ತಮಿಳ್. ಸೊ ನಾನು ತಿರುಪೂರ್ಗೆ ಹೋದೆ, ಅಲ್ಲಿ ಇದನ್ನ ತಗೊಂಡು ನೋಡಿದಾಗ, ಓ ಇದೇ ಅಲ್ವಾ, ಸೊ ಇದನ್ನ ಹೆಂಗ್ ತಯಾರು ಮಾಡ್ತಾರೆ ಅವ್ರ ಹತ್ರನೇ ಕೇಳಿದೆ. ಇದನ್ನ ಈ ತರ ಕೈನಲ್ಲಿ ತೆಗಿತಾರೆ, ಮತ್ತೆ ಮಷೀನ್ ಅಲ್ಲೂ ತೆಗಿತಾರೆ. ಮಷೀನ್ ಎಲ್ಲಿ ಸಿಗುತ್ತೆ? ಕೊಯಮತ್ತೂರಲ್ಲಿ ಸಿಗುತ್ತೆ. ಸರಿ, ಕೊಯಮತ್ತೂರ್ಗೆ ಹೋದೆ. ಕೊಯಮತ್ತೂರಲ್ಲಿ ಹೋಗಿ ಒಂದು ಮಷಿನ್ ತಗೊಂಡೆ. ಬಟ್ ನನ್ಗೆ ಅವ ಐಡಿಯಾ ಇಲ್ಲ, ಮಷಿನ್ ಹೆಂಗ್ ರನ್ ಮಾಡ್ಬೇಕು ಗೊತ್ತಿಲ್ಲ, ಬಟ್ಟೆ ಯಾವ ತರ ಇರ್ಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ, ಜೀರೋ ನಾಲೆಜ್ 6 ವರ್ಷದಿಂದ. ಸೊ ಅದ್ರ ಹಿಂದ್ಗಡೆ ಬಿದ್ದೆ. ಮಷಿನ್ ನ ತಗೊಂಡ್ ಬಂತು, ನಾನು ಯಾಕೆ ಒಂದ್ಸತಿ ಟ್ರೈ ಮಾಡಬಾರ್ದು. ಸ್ಟಾರ್ಟ್ ಮಾಡಿದಾಗ ಮಷಿನ್ ಪ್ರಾಬ್ಲಮ್ ಬಂತು, ಯಾಕೆಂದ್ರೆ ಅದು ನಾಲೆಡ್ಜ್ ಇಲ್ಲ. ನಾನು ಯಾವಾಗ ಮಷಿನ್ ಒಳಗಡೆ ಡೀಪ್ ಆಗಿ ಇಳಿದೆ, ಅದ್ರ ನಾಲೆಡ್ಜ್ ಆಟೋಮೆಟಿಕ್ ಆಗಿ ನಮಗೆ ಬರ್ತಾ ಹೋಯ್ತು. ಸೊ ಅದ್ರ ಬಂದಿದ್ದ ಪ್ರಾಬ್ಲಮ್ನ ನಾನು ಸಾಲ್ವ್ ಔಟ್ ಮಾಡ್ತಾ ಬಂದೆ. ಯಾಕೆಂದ್ರೆ ನಾನು ಸ್ವಲ್ಪ ಟೆಕ್ನಿಕಲಿ ಆಟೋಮೊಬೈಲ್ಸ್ ಫೀಲ್ಡಲ್ಲಿ, ಎಲೆಕ್ಟ್ರಾನಿಕ್ ಫೀಲ್ಡಲ್ಲಿ, ಎಲೆಕ್ಟ್ರಿಕಲ್ ಫೀಲ್ಡಲ್ಲಿ ನಮಗೆ ಸ್ವಲ್ಪ ಚೆನ್ನಾಗಿ ಅನುಭವ ಇದ್ದಿದ್ರಿಂದ ಸೊ ನಾವು ಇದನ್ನ ರೀಸಾಲ್ವ್ ಮಾಡಿ ಇವಾಗ ಈಗ ಹೊಸ ಮಷಿನ್ ಏನಿದೆಯಲ್ಲ ಇದನ್ನ ನಾನು ಇವಾಗ ಫೈನಲ್ ಆಗಿ ಮಾಡಿಟ್ಟಿದ್ದೀನಿ. ಈಗ ಹಂಗೆ ಶುರುವಾಗಿದ್ದು ನಿಮಗೆ ಆಯಿಲ್ ಇದನ್ನ ಮಾಡಿದ್ರಿ, ಇದನ್ನ ಶುರು ಮಾಡಿದ್ರಿ. ಈಗ ವೇಸ್ಟ್ ಮೆಟೀರಿಯಲ್ ನೀವು ಎಲ್ಲಿಂದ ತರ್ತಾ ಇದ್ರಿ? ಈಗ ತಿರುಪೂರು ಅಲ್ಲಿಂದ ವೇಸ್ಟ್ ಮೆಟೀರಿಯಲ್ ತರ್ತೀರಿ, ವೇಸ್ಟ್ ಮಾಡ್ತೀರಿ. ಸೊ ನಿಮ್ದು ಆಯಿಲ್ ತಗೊಂಡು ಹೋಗೋ ಜೊತೆಗೆ ವೇಸ್ಟ್ ತಗೊಂಡು ಹೋಗ್ಬಿಡ್ತಾರೆ. ಹೌದು, ವೇಸ್ಟ್ ತಗೊಂಡು ಹೋಗ್ತಾರೆ. ಅಂದ್ರೆ ಆಯಿಲ್ ತಗೊಂಡ್ ಬರೋನಿಗೆ ವೇಸ್ಟ್ ಬೇಕೇ ಬೇಕು ಅಂತ ಗೊತ್ತಾಯ್ತು. ಅದ್ಭುತ. ಯಾವುದೇ ಆಟೋಮೊಬೈಲ್ಸ್ ಹೋಗಿ ಆಯಿಲ್ ಸಾರಿ ವೇಸ್ಟ್ ಇಲ್ಲ ಅಂತಂದ್ರೆ ಯಾವುದೇ ಮೆಕ್ಯಾನಿಕ್ ಅವನ ಹತ್ರ ಸ್ಪೇರ್ ತಗೊಂಡೋಗ್ ಹೋಗಂಗಿಲ್ಲ. ಯಾಕೆ ಅಂತಂದ್ರೆ ಅವ್ನಿಗೆ 10 ರೂಪಾಯಿ ವೇಸ್ಟ್ ಫ್ರೀಯಾಗಿ ಕೊಡ್ಬೇಕಾಗುತ್ತೆ. ಅವನ ಹತ್ರ ವೇಸ್ಟ್ ಇಲ್ಲ ಅಂತಂದ್ರೆ, ಏ ಓಣ ನಿನ್ನ ಹತ್ರ ವೇಸ್ಟ್ ಕೊಡಲ್ಲ, ನೀನು ನಾನು ಇಷ್ಟೆಲ್ಲ ಸ್ಪೇರ್ ತಗೊಂತೀನಿ, ಬೇರೆ ಅಂಗಡಿಗೆ ಹೋಗ್ತೀನಿ ಅಂತ ಹೋಗ್ಬಿಡ್ತಾನೆ. ಸೊ ಒಂದು ಆಯಿಲ್ ಸೇಲ್ ಆಗಲ್ಲ, ಯಾವ ಮೆಟೀರಿಯಲ್ ಸೇಲ್ ಆಗೋದಿಲ್ಲ. ಅದ್ಭುತ ಇದೆ ಸರ್. ಏನಿಲ್ಲ ಅಂದ್ರೂ ಒಂದು ಡೇಗೆ 1 ಟನ್ ವೇಸ್ಟ್ ಹೊರಗಡೆ ಹೋಗುತ್ತೆ. 1 ಟನ್ ಹೋಗುತ್ತೆ. ಅದೇ 1 ಟನ್ ರಾ ಮೆಟೀರಿಯಲ್ ಒಳಗಡೆ ಬರುತ್ತೆ. ಇದು ಕಡಿಮೆ, ಸ್ವಲ್ಪ ಸೀಸನ್ ಇಲ್ಲ, ಯಾಕಂದ್ರೆ ಇವಾಗ ಗಾಡಿಗೂ ಕಮ್ಮಿ ಓಡ್ತವೆ. ಇವಾಗ ಸ್ವಲ್ಪ ಸೀಸನ್ ಇಲ್ಲ. ಸೀಸನ್ ಬಂತಾರೆ ನನಗೆ ಸಪ್ಲೈ ಕೊಡೋದೇ ನನಗೆ ಕಷ್ಟ ಆಗ್ಬಿಡುತ್ತೆ ಕೆಲವೊಂದ್ಸರಿ. ಅದಕ್ಕಿಂತಲೇ 3 ಹುಡುಗರು ಸಪ್ಲೈಗೆ, ಒಂದು ಗಾಡಿ, ಇಲ್ಲಿ ಪ್ಯಾಕಿಂಗ್ ಮಾಡ್ಲಿಕ್ಕೆ ಅಂತಲೇ ಇವ್ರು ಸಪ್ರೇಟು, ಇದಕ್ಕೊಬ್ರು ಮ್ಯಾನೇಜರು. ಇದಕ್ಕೆ ಏನೇನು ಲಾಭ ಇದೆ ನಮ್ಗೆ ಹೇಳ್ಬಿಡ್ರಿ, ನಾನು ತಗೊಳಕ್ಕೆ. ಸೊ ಇದರಲ್ಲಿ ಈ ರಾ ಮೆಟೀರಿಯಲ್ ಏನಿದೆ ನೋಡಿ, ಅಪ್ರಾಕ್ಸಿಮೇಟ್ಲಿ ಒಂದು 65 ರೂಪೀಸ್ಗೆ ರಾ ಮೆಟೀರಿಯಲ್ ಸಿಗುತ್ತೆ. ಸೊ ಇದರಲ್ಲಿ ಒಂದು 2 ರೂಪಾಯಿ ವೇಸ್ಟೇಜ್ ಹೋಗುತ್ತೆ. ಸೊ ಟ್ರಾನ್ಸ್ಪೋರ್ಟ್ ಒಂದು 2 ರೂಪಾಯಿ ಬರುತ್ತೆ, ಕರೆಂಟ್ ಬಿಲ್ 1 ರೂಪಾಯಿ ಬರುತ್ತೆ. ಸೊ 70 ರೂಪಾಯಿಗೆ ನಿಮಗೆ 1 kg ವೇಸ್ಟ್ ರೆಡಿಯಾಗಿ ನಿಂತ್ಕೊಂಡಿದೆ. ಸೊ ಮಾರ್ಕೆಟ್ನಲ್ಲಿ 120, 115, 130, 150 ಡಿಪೆಂಡ್ ಅಪಾನ್ ರಿಮೋಟ್ ಏರಿಯಾ. ಅಂದ್ರೆ ಇವಾಗ ಎಲ್ಲಿ ಡಿಸ್ಟ್ರಿಬ್ಯೂಟರ್ ಇದ್ದಾನೆ ಅಲ್ಲಿಂದ ಸ್ವಲ್ಪ ದೂರಕ್ಕೆ ಹೋದ್ರೆ ರೇಟ್ ಜಾಸ್ತಿ. ಸೊ ಇವಾಗ ಎಲ್ಲಿಂದಲೂ ತಗೊಂಡ್ಬರ್ತಾರೆ, ಮಾರ್ತಾರೆ. ಸೊ ಅವ್ರಿಗೆ 5 ರೂಪಾಯಿ ಪ್ರಾಫಿಟ್ ಸಿಗುತ್ತೆ ಅಷ್ಟೇನೆ. ಅದೇ ನಾವೇ ಸ್ವಂತವಾಗಿ ಈಗ ಚಿಕ್ಕದೊಂದು ಊರು ಅಥವಾ ಒಂದು ತಾಲೂಕು, ಒಂದು ಹೋಬಳಿ, ಗ್ಯಾರೇಜ್ಗಳು ಎಷ್ಟಿದ್ದಾವೆ ಸರ್? ಅಲ್ಲಿ ಗ್ಯಾರೇಜ್ಗಳು ಇದಾವೆ ಅಂತಂದ್ಮೇಲೆ ಅಲ್ಲಿ ಎಲ್ಲಿಂದಲಾರು ವೇಸ್ಟ್ ಬರ್ತಾನೆ ಇರ್ಬೇಕಲ್ವಾ? ಸೊ ಆ ಒಂದು ಊರಿನಲ್ಲಿ ಇರೋತಕ್ಕಂಥ ಒಬ್ಬ ವ್ಯಕ್ತಿ ಈ ಥರ ಒಂದು ಮಷಿನ್ ನಮ್ಮ ಹತ್ರನೇ ತಗೊಳ್ಳಿ, ಎಲ್ಲರೂ ತಗೊಳ್ಳಿ, ಸಿಗುತ್ತೆ. ಬಟ್ ನಾನು ಒಂದು ಹೇಳೋದೇನಂದ್ರೆ ಮಷಿನ್ ಕ್ವಾಲಿಟಿ ಅಂದ್ರೆ ಏನಂತ ನೀವು ಕೇಳ್ಬೋದು. ನಾವ್ ಇಲ್ಲಿಂದ ಹಾಕಿದ ಬಟ್ಟೆ ಎಲ್ಲೂ ಡ್ಯಾಮೇಜ್ ಆಗದಂಗೆ ದಾರ ಬರಬೇಕು. ಈ ನೆಟ್ ಏನಿದೆ ನೋಡಿ, ಈ ನೆಟ್ ಡ್ಯಾಮೇಜ್ ಆಗ್ಬಾರ್ದು. ಈ ತರ ನೆಟ್ ನೀಟಾಗಿ ಬರಬೇಕು ಅಂದ್ರೆ ಮಷಿನ್ ಕ್ವಾಲಿಟಿ ಇಂಪಾರ್ಟೆಂಟ್ ಆಗುತ್ತೆ.
ಇದು ಏನಾದ್ರು ಡ್ಯಾಮೇಜ್ ಆಯ್ತು ಅಂತಾರೆ ಮಷೀನಲ್ಲಿ ಸೆಟ್ಟಿಂಗ್ಸ್ ಪ್ರಾಬ್ಲಮ್ ಇರುತ್ತೆ, ಅದ್ರದ್ದು ಮೆಕ್ಯಾನಿಸಮ್ ಪ್ರಾಬ್ಲಮ್ ಇರುತ್ತೆ. ಓಕೆ. ಸೊ ನಮ್ಮ ಮಷೀನಲ್ಲಿ ಈ ಕ್ವಾಲಿಟಿ ಏನು ಬರ್ತಿದೆಯಲ್ಲ, ಸೊ ಇದನ್ನ ತಗೊಂಡು ಅವ್ರ ಊರಿನಲ್ಲಿ ಮಷಿನ್ ಇಟ್ಕೊಂಡು ರಾ ಮೆಟೀರಿಯಲ್ ನಮ್ಮ ಹತ್ರ ಸಪ್ಲೈ ಯಾವಾಗಲೂ ಇದ್ದೇ ಇರುತ್ತೆ, ತೊಗೊಂಡು ಹೋಗ್ತಾರೆ, ಈ ಥರ ರೆಡಿ ಮಾಡ್ಕೊತಾರೆ. ಅಕ್ಕಪಕ್ಕ ಇರೋ ಗ್ಯಾರೇಜ್ಗಳು, ವರ್ಕ್ಶಾಪ್ಗಳು, ಆಟೋಮೊಬೈಲ್ಸ್ಗಳಿಗೆ ಕೊಟ್ಕೊಂಡು ಬಿಸ್ನೆಸ್ನ ಶುರು ಮಾಡಿದರೆ ಒಂದು ದಿನಕ್ಕೆ ಏನಿಲ್ಲ ಅಂತಾರೂ ಒಂದು 1000 ರಿಂದ 1200 ರೂಪಾಯಿ ಅಂತೂ ದುಡ್ಕೊಳೋರು ಇದ್ದಾರೆ, ದುಡ್ಕೊತಾ ಇದ್ದಾರೆ. ಮಾಡ್ಕೊಳೋರು ಇದ್ರೆ ಮಾಡ್ಕೊಂಡು ಹೋಗ್ಬೋದು. ಸೊ ಈ ಮಿಷಿನ್ ನೀವು ಹೇಳ್ತಾ ಇರೋದು ಗ್ರಾಹಕರೇ ತಗೊಂಡೋಗಿ ಹೌದು ಇದನ್ನು ಮಾಡ್ಬೋದು. ಸರ್ ಒಂದೀಗ ಮಿಷಿನ್ ತಗೊಂಡೆ ಅಂತ ಅನ್ಕೊಳ್ಳೋಣ, ನಿಮ್ಮ ಹತ್ರ ಮಿಷಿನ್ ಎಲ್ಲ ದೂರ ಇದ್ದೀನಿ ಸರ್, ನಾನು ಮಿಷಿನ್ ತಗೊಂಡು ಹೋಗ್ತೀನಿ. ಮಿಷಿನ್ ತಗೊಂಡೋಗಿ ರಾ ಮೆಟೀರಿಯಲ್ ನಿಮ್ಮ ಹತ್ರನೇ ಬರ್ಬೇಕಾ ಅಥವಾ ನಾನು ತಗೋಬೋದಾ? ಫಸ್ಟ್ ನೀವು ರಾ ಮೆಟೀರಿಯಲ್ ಬಗ್ಗೆ ನೀವು ನೀಟಾಗಿ ತಿಳ್ಕೊಬೇಕು. ರಾ ಮೆಟೀರಿಯಲ್ ಎಲ್ಲಿ ಬೇಕಾದ್ರೂ ಸಿಗುತ್ತೆ, ಓಕೆ. ಬಟ್ ಆ ಯಾವ ರಾ ಮೆಟೀರಿಯಲ್ ಅನ್ನೋದು ನೀಟಾಗಿ ನೀವು ತಿಳ್ಕೊಬೇಕು. ಅದನ್ನ ತಿಳ್ಕೊಳೋವರೆಗಾದ್ರೂ ನೀವು ನನ್ನ ಹತ್ರ ತಗೊಂಡು ಅದ್ರ ಬಗ್ಗೆ ನೀವು ನೀಟಾಗಿ ತಿಳ್ಕೊಂಡ್ರೆ ನಾಳೆ ದಿನ ನೀವು ಅಲ್ಲಿ ಎಲ್ಲೂ ಮೋಸ ಹೋಗೋದಿಲ್ಲ. ನೀವು ಆಮೇಲೆ ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಹೋಗಿ, ಫಸ್ಟ್ ರಾ ಮೆಟೀರಿಯಲ್ ನಾನು ತೋರಿಸಿದ್ನಲ್ಲ ನೆಟ್ ಕ್ಲಾತ್ ಅಂತೇಳಿ, ಈ ನೆಟ್ ಕ್ಲಾತ್ ಅಂತ ನೀವು ಐಡೆಂಟಿಫೈ ಮಾಡೋಕ್ಕೆ ಸ್ವಲ್ಪ ನಿಮಗೆ ಟೈಮ್ ಬೇಕಲ್ವಾ ಸರ್? ಅದ್ರ ಬಗ್ಗೆ ನೀವು ನೀಟಾಗಿ ತಿಳ್ಕೊಬೇಕಲ್ವಾ? ಸೊ ಈ ಬಟ್ಟೆ ಕಾಟನ್ ಬಟ್ಟೆ ಗೊತ್ತು, ಆದ್ರೆ ಇದ್ರದ್ದು ಏನು ಕ್ವಾಲಿಟಿ ಇದನ್ನ ತಿಳ್ಕೊಳ್ಲಿಕ್ಕೆ ನಿಮಗೆ ಟೈಮ್ ಬೇಕು. ಇದ್ರ ಬಗ್ಗೆ ನೀವು ತಿಳ್ಕೊಂಡಲ್ಲೇನೆ ನೀವೆಲ್ಲ ಹೋಗಿ ರಾ ಮೆಟೀರಿಯಲ್ ತಗೊಂಡ್ರೆ ಒಂದು ಚೂರು ವೇಸ್ಟ್ ಎಲ್ಲ ಈ ತರ ದಾರ ಬರೋದಿಲ್ಲ, ಪುಡಿಯಾಗಿ ಹೋಗ್ಬಿಡುತ್ತೆ. ಓಹೋ, ಅಲ್ಲಿ ಲಾಸ್ ಆಗ್ಬಿಡುತ್ತೆ, ಅಲ್ಲಿ ಲಾಸ್ ಆಗುತ್ತೆ. ಓಕೆ. ಇದೇ ಬಟ್ಟೆ ನೋಡಿ, ಈ ಕ್ಲಾತೇನೆ, ಬಟ್ ನಾನು ಯಾವ ಕಡೆಯಿಂದ ಕೊಡ್ಬೇಕು, ಬಟ್ಟೆ ಕ್ವಾಲಿಟಿ ಏನಿದೆ ಅದನ್ನ ಫಸ್ಟ್ ನೋಡಿ. ಈ ಕಡೆಯಿಂದ ನಾನು ಕೊಟ್ರೆ ದಾರ ನೀಟಾಗಿ ಬರುತ್ತೆ, ಅದೇ ಇದೇ ಬಟ್ಟೆನ ಈ ಕಡೆಯಿಂದ ಕೊಟ್ರೆ ಪುಡಿಯಾಗಿ ಹೋಗುತ್ತೆ. ಬನ್ನಿ ತೋರಿಸ್ತೀನಿ. ಹೌದಾ? ಓ, ಅದು ಕೂಡ ಟೆಕ್ನಿಕ್ ಏನೇನಿದೆ. ನೋಡಿ, ಇವಾಗ ನಾನು ಕ್ಲಾತ್ನ ನಾನು ಕರೆಕ್ಟ್ ಡೈರೆಕ್ಷನ್ ಅಲ್ಲಿ ಕೊಡ್ತಾ ಇದ್ದೀನಿ ನೋಡಿ, ನೀಟಾಗಿ ದಾರ ಬಿಚ್ಕೊತಾ ಇದೆ. ಅದೇ ಈ ಕ್ಲಾತ್ನ ನಾನು ರಿವರ್ಸ್ ತಗೊಂತಾ ಇದ್ದೀನಿ, ಈ ಕಡೆದ ಕೊಡ್ತೀನಿ ನೋಡಿ. ಇದು ರಾಂಗ್ ಡೈರೆಕ್ಷನ್ ನೋಡಿ. ಇನ್ನೊಂಚೂರು ನೋಡಿಸಿ, ದಾರ ಬರೋದಿಲ್ಲ, ಕಟ್ಟೆ ಆಗೋಯ್ತು, ಪೂರ್ತಿ ಪುಡಿ ಆಗೋಗುತ್ತೆ, ಪುಡಿ ಆಗೋಗುತ್ತೆ. ಓಕೆ. ಸೊ ಇದನ್ನ ಎಲ್ಲಿ ಬಂತಿದೆ? ಇದು ಇಲ್ಲಿ ಬರುತ್ತೆ ಸರ್. ಹಾಂ ನೋಡಿ, ಆನ್ ಮಾಡಿ ಒಂದಿಷ್ಟು ಇತ್ತು. ಅಲ್ಲ, ಇದು ನೋಡಿ ಪುಡಿ ಆಗಿದ್ದು, ಇದು ಪುಡಿ ಆಗೋಯ್ತು. ಅದೇ ನಾವು ಕರೆಕ್ಟ್ ಡೈರೆಕ್ಷನ್ ಕೊಟ್ಟಿದ್ದಾರ ಈ ತರ ಬಂತು, ಹಿಂಗ್ ಬಂತು. ಓ, ಹಿಂಗ್ ಈ ಟೆಕ್ನಿಕ್ಕು ಕೂಡ ಇದರಲ್ಲಿ ಇದೆ. ಇದು ಕಲಿಬೇಕು ಸರ್. ಅದನ್ನ ನಾವು ಟ್ರೈನಿಂಗ್ ಅಲ್ಲಿ ಅವರಿಗೆ ತಿಳಿಸ್ಕೊಡ್ತೀವಿ, ಹಿಂಗೆ ಅದನ್ನ ಮಾಡಬೇಕು ಏನನ್ನೋದನ್ನ ನೀಟಾಗಿ ನಾವು ತಿಳಿಸ್ಕೊಡ್ತೀವಿ. ಅದನ್ನ ಅವರು ಪರ್ಫೆಕ್ಟ್ ಆಗಿ ಕಲ್ತ್ರೆ ಲಾಸ್ ಬರಲ್ಲ. ಕಲೀಲಿಲ್ಲ ಅವರು, ಬಿಡಿ ಇದು ಉದಾಸೀನವಾಗಿ ತಗೊಂಡ್ರು, ಕೇರ್ಲೆಸ್ ಆಗಿ ತಗೊಂಡ್ರು ಅಂತಂದ್ರೆ ಲಾಸ್ ಗ್ಯಾರಂಟಿ. ಓ, ಒಂದಿಷ್ಟು ಸೂಕ್ಷ್ಮ ವಿಚಾರಗಳಿದೆ. ಸೊ ಇಲ್ಲಿ ಮಿಷಿನ್ ಏನಾದರೂ ತಗೊಳಕ್ ಬಂದವ್ರಿಗೆ ನೀವು ಇದನ್ನೆಲ್ಲ ಅವರಿಗೆ ತರಬೇತಿ ಕೊಡ್ತೀರಿ, ಖಂಡಿತ. ರಾ ಮೆಟೀರಿಯಲ್ ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀರಿ. ಆಯ್ತು ಸರ್, ಈಗ ನೀವು ಹೇಳ್ದಂಗೆ ಮಿಷಿನ್ ತಗೊಂಡೆ, ನೀವು ಹೇಳ್ದಲ್ಲೇ ಮಟೀರಿಯಲ್ ತಗೊಂಡೆ ಅಥವಾ ನಿಮ್ಮ ಹತ್ರ ತಗೊಂಡೆ, ಏನೋ ಮಾಡಿದೆ, ನೆಕ್ಸ್ಟ್ ಬರೋದೇ ನನಗೆ ಮಾರುಕಟ್ಟೆ ಸರ್. ನಾನು ಎಲ್ಲಿ ಮಾರ್ಲಿ? ಅದನ್ನ ಈಗ ಆಲ್ರೆಡಿ ಇರೋರಿಗೆಲ್ಲ ಎಲ್ಲದಕ್ಕೂ ಫಿಕ್ಸ್ ಆಗ್ಬಿಟ್ಟವ್ರು ಸರ್. ನನ್ನ ಇದು ವೇಸ್ಟನ್ನು ನಾನು ಎಲ್ಲಿ ಸೇಲ್ ಮಾಡಲಿ ಸರ್? ಬೇಕ್ರಿ, ಪೆಟ್ರೋಲ್ ಬಂಕು, ಆಟೋಮೊಬೈಲ್ಸ್ಗಳು, ಗ್ಯಾರೇಜು, JCP, ಎಷ್ಟು ನಮ್ಮ ಊರಲ್ಲಿ ಎಷ್ಟು JCP ಓಡ್ತಾ ಇಲ್ಲ, ಅವ್ರೆಲ್ಲರಿಗೂ ಬೇಕಲ್ವಾ? ನಮ್ಮ ಊರಿನಲ್ಲೇ ಇವಾಗ ವೇಸ್ಟ್ ತಯಾರಾಗ್ತದೆ ಅಂತಾರೆ, JCP ಅವನು ಅಂಗಡಿಗೆ ಯಾಕೆ ಹೋಗ್ತಾನೆ? ಓಕೆ. ಲಾರಿ ಓಡ್ತಾ ಇಲ್ವಾ, ಟ್ರ್ಯಾಕ್ಟರ್ಗಳು ಓಡ್ತಾ ಇಲ್ವಾ, ಕಾರ್ಗಳು ಓಡ್ತಾ ಇಲ್ವಾ? ಈಗ ವೇಸ್ಟ್ ಇಲ್ಲಿ ಸಿಗ್ತಾ ಇದೆ, ಅವನಿಗೆ ಕೈ ಒರೆಸ್ಕೊಳ್ಲಿಕ್ಕೆ, ಸರ್ವಿಸ್ ಮಾಡಲಿಕ್ಕೆ ಅಂತಂದ್ರೆ ಅವ್ನ ಅಂಗಡಿಗೆ ಯಾಕೆ ಹೋಗ್ತಾನೆ? ನಮ್ಮೂರಿನಲ್ಲೇ ಸಿಗ್ತಾ ಇದೆ ಅಂದಮೇಲೆ ನಿಮ್ಮ ಹತ್ರನೇ ಡೈರೆಕ್ಟ್ ಬರ್ತಾನೆ. ಓಕೆ ಓಕೆ. ಪ್ರತಿಯೊಬ್ಬ ಎಲ್ಲ ಊರಲ್ಲಿ ಈಗ ಹಳ್ಳಿಗೆ ವೆಹಿಕಲ್ ಇದೆ, ಗ್ಯಾರೇಜ್ಗಳಿದೆ. ಆಮೇಲೆ ಇದು ಬೇಕು ನೀವು. ಆಮೇಲೆ ಇನ್ನೂ ಒಂದು ಏನಂದ್ರೆ ಇದಕ್ಕೂ ಲೈಫ್ ಟೈಮ್ ಎಷ್ಟು? ಇದಕ್ಕೆ ಲೈಫ್ ಇಲ್ಲ. ಇದಕ್ಕೆ ಯಾವ 10 ವರ್ಷ ಬೇಕಾದ್ರೂ ನೀವು ವೆಯ್ಟ್, ಇದೇನು ರೇಟ್ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ, ಬಟ್ ಅದೇನು ಕೆಡೋದಿಲ್ಲ. ಎಷ್ಟು ದಿವಸ ಆದ್ರೆ ನೀರಲ್ಲಿ ನೆನೆಸಬಾರ್ದು ಅಷ್ಟೇ. ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು. ಓಕೆ, ಸೂಪರ್ ಸರ್. ಓಕೆ. ಸೊ ಇಷ್ಟು. ಈಗ ಇದೊಂದು ಸರ್ ಮೇಂಟೆನೆನ್ಸ್ ಏನು ಬರುತ್ತೆ ಸರ್? ಸರ್ ಇದಕ್ಕೆ 0 ಮೇಂಟೆನೆನ್ಸ್, ಏನು ಇಲ್ಲ. ಇಲ್ಲೊಂದು ಚೈನ್ ಇದೆ, ಈ ಚೈನಿಗೆ ಡ್ರೈ ಆದ್ಮೇಲೆ ಗ್ರೀಸ್ ಹಾಕೊಳ್ಳಿ ಅಷ್ಟೇ. ಡ್ರೈ ಆದ್ಮೇಲೆ? ಡ್ರೈ ಆದ್ರೆ ಗ್ರೀಸ್ ಹಾಕೊಳ್ಳಿ. ಓಕೆ. ಸೊ ಈ ಬೇರಿಂಗ್ಗಳೆಲ್ಲ ನಾವೇನ್ ಹಾಕಿದೀವಿ ಎಲ್ಲ ಸೀಲ್ಡ್ ಬೇರಿಂಗು, ಎಲ್ಲ ಗ್ರೀಸ್ ಫಿಲೆಡ್. ಇದರಲ್ಲಿ ಈ ಮಷಿನ್ ನಂದು ಖಾಸಿಯತ್ ಏನಪ್ಪಾ ಅಂದ್ರೆ, ಇದರಲ್ಲಿ ಏನೇ ಪ್ರಾಬ್ಲಮ್ ಬರಲಿ
ಮೆಕ್ಯಾನಿಕ್ ಅವಶ್ಯಕತೆ ಇಲ್ಲ, ಮೆಕ್ಯಾನಿಕ್ ಅವಶ್ಯಕತೆ ಇಲ್ಲ, ಬೇಕೇ ಇಲ್ಲ. ಹಾ, ಅವನೇ ಮಾಡ್ಕೋಬಹುದು. ಅವನೇ ಮಾಡ್ಕೋಬಹುದು. Okay. ಜಸ್ಟ್ ಎಲ್ಲಿ ಯಾವ್ದನ್ನ ಲೂಸ್ ಮಾಡಬೇಕು, ಯಾವ್ದನ್ನ ಟೈಟ್ ಮಾಡ್ಕೊಬೇಕು, ನಾನೊಬ್ಬ ಯೂಸರ್ ಆಗಿ ನಾನು ಅವನ ಸ್ಥಾನದಲ್ಲಿ ನಿಂತ್ಕೊಂಡು ಈ ಮಷಿನ್ ಡಿಸೈನ್ ಮಾಡಿರೋದು. ಓಕೆ. ಸೊ ನನಗೇನ್ ಕಷ್ಟ ಆಗ್ತಿತ್ತು, ಮೊದಲು ನೀವು ತಂದಿದ್ರಲ್ಲಿ ಏನ್ ಪ್ರಾಬ್ಲಮ್ ಆಗ್ತಿತ್ತು ಅದ್ರಾಗೆ? ಸೆಟ್ಟಿಂಗ್ಸ್ ಚೇಂಜ್ ಆಗ್ಬಿಡ್ತಿತ್ತು. ಇದಕ್ಕಿದ್ದ ಇದರಲ್ಲಿ ಫಾರ್ವರ್ಡ್ ರಿವರ್ಸ್ ನಾವೇನಾದ್ರು ಹೊಡಿತಾ ಇದ್ದಂಗೆ ಅದರಲ್ಲಿ ಎಲ್ಲೂ ಸಹ ಫಿಕ್ಸೆಡ್ ಇರ್ತಿರ್ಲಿಲ್ಲ. ಓಕೆ. ಸೆಟ್ಟಿಂಗ್ಸ್ ಚೇಂಜ್ ಆಗ್ತಿತ್ತು. ಸೆಟ್ಟಿಂಗ್ ಚೇಂಜ್ ಆದ್ರೆ ರೋಲರ್ ಡ್ಯಾಮೇಜ್ ಆಗೋದು, ಡ್ರಮ್ ಡ್ಯಾಮೇಜ್ ಆಗೋದು, ಈ ಟೀತ್ಗಳು ಏನಿದೆ ನೋಡಿ, ಈ ಟೀತ್ಗಳೆಲ್ಲ, ಈ ಟೀತ್ ಇದೆ ನೋಡಿ, ಈ ಟೀತ್ಗಳು ಡ್ಯಾಮೇಜ್ ಆಗೋದು, ಇವೆಲ್ಲ ಬರ್ತಿತ್ತು. ಬೆಲ್ಟ್ ಲೂಸ್ ಆಗೋದು, ಬೆಲ್ಟ್ ಕಟ್ ಆಗೋದು. ಬೆಲ್ಟ್ ಲೂಸ್ ಆದ್ರೆ ಬೆಲ್ಟ್ ಚೇಂಜ್ ಮಾಡ್ಕೊಬೇಕಿತ್ತು, ಟೈಟ್ ಮಾಡೋ ಇದು ಆಪ್ಷನ್ ಇರಲಿಲ್ಲ. ಸೊ ಅದನ್ನೆಲ್ಲ ನಾವು ಬೆಲ್ಟ್ ಲೂಸ್ ಆದ್ರೆ ಟೈಟ್ ಮಾಡ್ಕೊಳೋಣ. ಈ ಪಿಲ್ಲರ್ ಬ್ಲಾಕ್ ಏನಿದೆಯಲ್ಲ, ಈ ರೋಲರ್ ಡ್ಯಾಮೇಜ್ ಆಯ್ತು ಅಂತ ಇಟ್ಕೊಳ್ಳಿ, ಜಸ್ಟ್ ಇವೆರಡು ನಟ್ ಬಿಚ್ಕೊಳ್ಳಿ, ಈ ಕ್ಯಾಪ್ ಮೇಲೆ ಬರುತ್ತೆ, ರೋಲರ್ನ ಮೇಲೆ ಎತ್ಕೊಳ್ಳಿ, ಹೊಸ ರೋಲರು ಹಾಕೊಳ್ಳಿ, ನೀವೇ ಕೊಡ್ತೀರಿ? ಅದು ನಮ್ಮ ಹತ್ರ ಸಿಗುತ್ತೆ, ಫಿಟೆಡ್ ಸಿಗುತ್ತೆ, ರೆಡಿ ಫಾರ್ ಯೂಸ್, ರೆಡಿ ಫಾರ್ ಫಿಟ್. ಎಷ್ಟದು ಈ ರೋಲರ್? ಸರ್ ಈ ರೋಲರ್ ಸ್ವಲ್ಪ ಕಾಸ್ಟ್, ಇದು 3,500 ರೂಪಾಯಿ ಬೀಳುತ್ತೆ ರೋಲರ್. ಓಕೆ. ಅದು ಎಷ್ಟು ವರ್ಷಕ್ಕೆ ಹೋಗುತ್ತೆ ಅದು ಆ ಥರದ್ದು? ಇದು ನೀವು ದಾರ ಏನಾರು ಸುತ್ತಕೊಂಡಾಗ ಚಾಕು ಹಾಕಿ ಏನಾರ ಕಟ್ ಮಾಡಿದ್ರೆ ಬೇಗ ಹೋಗುತ್ತೆ. ಇಲ್ಲ ನಾವೇನು ಕಟ್ ಮಾಡಿಲ್ಲ ಅಂತಾರೆ, ಸುಮಾರು ನೀವು 10 ಟನ್ವರೆಗೂ ಒಂದು ರೋಲರ್ನಲ್ಲೇ ನೀವು ಕೆಲಸ ಮಾಡ್ಬೋದು. 10 ಟನ್ ಅದು ಸವಿಯೋದಿಲ್ಲ, ಜಸ್ಟ್ ಅದ್ರ ಕೆಲಸ ಸ್ಪಿನ್ ಮಾಡೋದಷ್ಟೇನೆ, ಅದ್ರೇನು ಸವಿಯೋದಿಲ್ಲ. ನೀವೇನಾದ್ರು ಡ್ಯಾಮೇಜ್ ಮಾಡ್ಕೊಂಡ್ರೆ ಮಾಡಿದ್ರೆ ಹಂಗಾಗ್ತದೆ, ಡ್ಯಾಮೇಜ್ ಆಗುತ್ತೆ. ಫಿಸಿಕಲಿ ಡ್ಯಾಮೇಜ್ ಮಾಡದಲ್ಲಿ ಇದ್ರೆ ಈ ಮಷೀನ್ ಅಲ್ಲಿ ಯಾವ ಸಮಸ್ಯೆನೂ ಬರೋದಿಲ್ಲ. ಓಕೆ. ಸರ್ ಇದು 1/2 HP ಮೋಟ್ರು 1 hour ರನ್ ಆಗಿದೆ ಅಂದ್ರೆ 1/2 ಯೂನಿಟ್ ಕರೆಂಟ್ ಬರುತ್ತೆ. ಓಕೆ. ಇದು ಕಮರ್ಷಿಯಲ್ ಕರೆಂಟ್ ಬೇಕಾ ಅಥವಾ? ಕಮರ್ಷಿಯಲ್ ಅಲ್ಲ, ಸಿಂಗಲ್ ಫೇಸ್. ಇದು ಮನೆ ಕರೆಂಟ್ಗೂ ರನ್ ಆಗುತ್ತೆ. ಕಮರ್ಷಿಯಲ್ ಕರೆಂಟ್ ಆದ್ರೂ ಸಿಂಗಲ್ ಫೇಸ್. ನೀವು ಮನೇಲಿ ಇಟ್ಕೊಂಡು ಬೇಕಾದ್ರೂ ರನ್ ಮಾಡ್ಬೋದು, ಇಲ್ಲ ನೀವು ಫ್ಯಾಕ್ಟ್ರಿ ತರ ಮಾಡ್ಕೊಂಡು ಶೆಡ್ ಮಾಡ್ಕೊಂಡು ಅಲ್ಲಿ ಬೇಕಾದ್ರೂ ಮಾಡ್ಬೋದು. ಕಾನ್ಸೆಪ್ಟ್ ಅವ್ರವ್ರಿಗೆ ಬಿಟ್ಟಿದ್ದು. ಸ್ವಲ್ಪ ಮಟೀರಿಯಲ್ ಹಾಕೊಳಕ್ ಬೇಕಲ್ಲ, ಜಾಗ ಬೇಕು, ಒಂದಿಷ್ಟು ಜಾಗ ಬೇಕು, ರೆಡಿ ಆಗಿದ್ದು ಪ್ಯಾಕ್ ಮಾಡಕ್ ಬೇಕು. ಹೌದು. ಅಂದ್ರೆ ಒಂದಿಬ್ರು ಬೇಕಾ ಇದಕ್ಕೆ? ಏನಕ್ಕೆ ಸರ್, ಒಬ್ರು ಸಾಕು. ಇಲ್ಲಿ ರೆಡಿ ಮಾಡ್ಕೊಂಡ ಅವನೇ ಪ್ಯಾಕ್ ಮಾಡಿ ಇಟ್ಟ. ಹೌದು. ಇಲ್ಲಿ ಅವ್ರು ಇವಾಗ ಅವ್ರ ಟೈಮ್ನಲ್ಲಿ ಇದು ರೆಡಿ ಮಾಡ್ಕೊಂತಾರೆ, ರೆಡಿ ಮಾಡ್ಕೊಂಡಾದ್ಮೇಲೆ ಅದನ್ನ ತಕೊಂಡು ಕ್ಲೀನ್ ಮಾಡಿ ನೋಡಿ ಈ ಥರ ಪ್ಯಾಕ್ ಮಾಡಿ ಯಾರು ಕೇಳ್ತಾರೋ ಅವ್ರಿಗೆ ಸಪ್ಲೈ ಕಳಿಸ್ತಾರೆ ಅಷ್ಟೇ. ಅವ್ನು ಒಬ್ಬನೇ ಸಾಕಿದ್ದಕ್ಕೆ, ಇಬ್ರು ಏನು ಅವಶ್ಯಕತೆನೇ ಇಲ್ಲ ಇದಕ್ಕೆ. ಓಕೆ. ಮನೆಯಲ್ಲೇ ಇಟ್ಕೊಂಡು ಆರಾಮಾಗಿ ಮಾಡ್ಬೋದು. ಓಕೆ. ಈಗ ನಿಮ್ಮಲ್ಲಿ ಎಷ್ಟು ಜನ ಇದನ್ನ ತೊಗೊಂಡೋಗಿ ಸಕ್ಸಸ್ಫುಲ್ ಉದ್ಯಮ ಮಾಡೋರು ಆಗಿದ್ದಾರೆ ಸರ್? ಅಪ್ರಾಕ್ಸಿಮೇಟ್ಲಿ ಒಂದು 250ಕ್ಕಿಂತ ಜಾಸ್ತಿ ಕೆಲಸ ಮಾಡ್ತಾ ಇದ್ದಾರೆ. ಪ್ಯಾಕಿಂಗ್ನೂ ಮಾಡ್ತಾ ಇದ್ದಾರೆ, ವೇಸ್ಟ್ ಮಷಿನ್ ಇಟ್ಕೊಂಡು ಅವ್ರ ಸ್ವಂತ ದುಡಿಮೆನೂ ಮಾಡ್ಕೊತಾ ಇದ್ದಾರೆ. ಪ್ಲಸ್ ಇವಾಗ ನನ್ನ ಹತ್ರ ಏನು ರೆಡಿ ತೊಗೊಂಡೋಗಿ ಮಾರ್ಕೆಟ್ನಲ್ಲಿ ಸೇಲ್ ಮಾಡ್ಕೊತಾ ಇರೋರು ಇದ್ದಾರೆ. ಸೊ ಒಂದು 250 ಜನಕ್ಕಿಂತ ಜಾಸ್ತಿ ಉದ್ಯಮನ ಮಾಡಿಕೊಂಡು ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡಿದ್ದಾರೆ. ನನ್ನ ಒಂದು ರಿಸರ್ಚ್ ಪ್ರಕಾರ 1,200ರಿಂದ 1,500 ರೂಪಾಯಿವರೆಗೂ ದುಡ್ಕೊತಾ ಇದ್ದಾರೆ. ಅಂದರೆ ತಿಂಗಳಿಗೆ ನೀವು ಹೇಳಕ್ಕೆ 45,000 ಆರಾಮಾಗುತ್ತೆ. ಆದರೆ ಪಕ್ಕ ಸೆಲ್ಫ್ ಕಾನ್ಫಿಡೆಂಟ್. ಅಂದ್ರೆ ನೀವು ಖರ್ಚು ಬಿಟ್ಟು ಹೇಳ್ತಿದ್ದೀರಿ ಅಥವಾ ಹೇಗೆ? ಖರ್ಚು ಬಿಟ್ಟು ಬಂಡವಾಳ ಎಷ್ಟು ಹಾಕ್ಬೇಕು ಅವರು? ಸೊ ಈ ಮಷಿನ್ ರೇಟು ಇವತ್ತಿನ ಪ್ರೈಸ್ 1,30,000 ಇದೆ. ನೆಕ್ಸ್ಟ್ ಮಂತ್ ಇಂದ ಸ್ವಲ್ಪ ಎಲ್ಲಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗ್ತಾ ಇದೆ, ಕಾಪರ್ ಪ್ರೈಸ್ ಜಾಸ್ತಿ ಆಗಿದೆ. ಸೊ ಹಂಗಾಗಿ ಮಷಿನ್ ರೇಟ್ ಸ್ವಲ್ಪ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ. ನೆಕ್ಸ್ಟ್ ಇವಾಗ ನಾನು ಏನ್ ಮಟೀರಿಯಲ್ ಪರ್ಚೇಸ್ ಮಾಡ್ತೀನಲ್ಲ ಅದ್ರ ಮೇಲೆ ನಾನು ರೇಟ್ನ ಫಿಕ್ಸ್ ಮಾಡ್ಕೊಬೇಕಾಗುತ್ತೆ. ಇಲ್ಲಿವರೆಗೂ ಇದು 1,30,000 ನಾನು ಕೊಡ್ತಾ ಇದ್ದೀನಿ, ಇನ್ಕ್ಲೂಡಿಂಗ್ GST. ಸೊ ಅದಾದ್ಮೇಲೆ ನೆಕ್ಸ್ಟ್ ಏನಾಗುತ್ತೋ ಗೊತ್ತಿಲ್ಲ, ಮಾರ್ಕೆಟ್ನಲ್ಲಿ ವೇರಿಯೇಷನ್ ಹೆಂಗ್ ಫ್ಲೆಕ್ಸಿಬಿಲಿಟಿ ಇರುತ್ತೆ ಅದ್ರ ಮೇಲೆ ನಾನು ರೇಟ್ನ ಫಿಕ್ಸ್ ಮಾಡಬೇಕಾಗುತ್ತೆ. ಓಕೆ. ಇದು ಲೋನ್ಗಿನ್ ಏನಾದರೂ ವ್ಯವಸ್ಥೆಗಳು? ಇದೆ ಸರ್. ಇದಕ್ಕೆ ಲೋನ್ ಫೆಸಿಲಿಟಿ ಬ್ಯಾಂಕ್ನಲ್ಲಿ ಪ್ರಧಾನ ಮಂತ್ರಿದು ಒಂದು ಯಾವುದು ಸ್ಕೀಮ್ ಇದೆ, ಅದನ್ನ ನಂದು ಕರೆಕ್ಟಾಗಿ ನನಗೆ ಬರ್ತಾ ಇಲ್ಲ. PMVGP ಸ್ಕೀಮ್ ಇದೆಯಲ್ಲ, ಅದರಲ್ಲೂ ಲೋನ್ ತಗೊಂಡಿರೋರು ಇದ್ದಾರೆ. 5 ಲಕ್ಷ 10 ಲಕ್ಷ ಲೋನ್ ಮಾಡಿಸ್ಕೊಂಡು ಮಷಿನ್ ತಗೊಂಡಿರೋ. ಅಲ್ಲ, ಅದು ಇರೋದೇ 130 ಅಲ್ಲ 2-3 ಮಷಿನ್ ತಗೊಂಡಿದಾರಲ್ಲ. ಹೌದಾ? ನಿಮ್ಮಲ್ಲಿ ಹಂಗೂ ಇದಾರ? ಹೌದು, 4-5 ಮಷಿನ್. ಗಂಗಾವತಿನಲ್ಲಿ ಬ್ರಾಂಚ್ ಇದೆ. ಸೊ ಅವ್ರು 5 ಮಷಿನ್ ಇಟ್ಕೊಂಡಿದ್ದಾರೆ. ತುಮಕೂರಿನಲ್ಲಿ ನಮ್ದು ಸ್ನೇಹಿತರೊಬ್ರು ವಿನಯ್ ಅಂತ ಮಾಡಿದ್ದಾರೆ, 6 ಮಷಿನ್ ತಗೊಂಡಿದ್ದಾರೆ. ಹೌದಾ? 6 ಮಷಿನ್ ತಗೊಂಡು ದೊಡ್ಡ ಫ್ಯಾಕ್ಟ್ರಿ ತರನೇ ಮಾಡ್ಕೊಂಡಿದ್ದಾರೆ. ಓ. ಅವರೆಲ್ಲ PMVGP ಲೋನ್ ನಲ್ಲಿ ಅವ್ರು ತಗೊಂಡ್ ಮಾಡ್ಕೊಂತಾರದು. ಓಕೆ. ಸೊ ಅದಕ್ಕೆ ಹೋಗಿ ಬ್ಯಾಂಕ್ ನಲ್ಲಿ ಹೋಗ್ಬಿಟ್ಟು ಕನ್ಸಲ್ಟ್ ಮಾಡಿದ್ರೆ ಏನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ನೀಟಾಗಿ ಹೇಳ್ಬೋದು, ತೋರಿಸ್ಕೊಡ್ತಾರೆ. ಅಂದ್ರೆ ನೀವು ಅವನಿಗೆ ಮೆಷಿನ್ ಜೊತೆಗೆ ತಿಳುವಳಿಕೆ ಕೊಡ್ತೀರಿ. ಹೌದು. ರಾ ಮಟೀರಿಯಲ್ ಎಲ್ಲೆಲ್ಲಿ ಸಿಗುತ್ತೆ ಅವನಿಗೆ ಪರಿಚಯ ಮಾಡಿಸ್ತೀನಿ. ಓಕೆ. ಪರಿಚಯ ಮಾಡಿಸ್ತೀರಿ. ನಾನು ಒಂದ್ಸತಿ ಅವನಿಗೆ ಪರಿಚಯ ಮಾಡಿಸ್ಕೊಟ್ರೆ ನನಗೆ ಅವನು ಸಪ್ಲೈ ಕೂಡ ನನಗೆ ಹೆಡ್ಡೇಕೆ ಇರೋದಿಲ್ಲ. ಓಕೆ. ಎಲ್ಲಿ ಬೇಕಾದ್ರೂ ಪರ್ಚೇಸ್ ಮಾಡ್ಕೋಬಹುದು. ಬಟ್ ನಾನು ಏನ್ ತಿಳಿಸ್ಕೊಡ್ತೀನಿ ರಾ ಮೆಟೀರಿಯಲ್ ಬಗ್ಗೆ, ನಾನು ಏನ್ ಅದನ್ನ ಯಾವ ತರ ಇದೆ ಅಂತ ನಾನು ಅದನ್ನ ತೋರಿಸ್ಕೊಡ್ತೀನಿ. ಅದು ಅವ್ರು ನೀಟಾಗಿ ಕಲಿಬೇಕು, ತಿಳ್ಕೊಬೇಕು. ಅದನ್ನ ತಿಳ್ಕೊಂಡಿಲ್ಲ ಲಾಸ್. ಓಕೆ.
ಈಗ ಆತ ಎಲ್ಲಾದ್ರೂ ಮಾರ್ಬೋದು, ಎಲ್ಲರೂ ಮಾರ್ಕೊಳ್ಳಿ ಬಿಡಿ. ಒಂದು ಸಪೋಸ್ ನಿಮ್ಗೆ ಕೊಡ್ತೀನಿ ಅಂದ್ರೆ ತಗೋತೀರಾ ನೀವು? ನನಗೆ ಬೇಕಲ್ಲ ಸರ್, ಹಾ ಕೊಡ್ತೀನಿ ಅಂದ್ರೆ ನಾನು ತಗೊಂತೀನಿ, ಕೊಡ್ತೀನಿ ಅಂದ್ರೆ ನೀವು ತಗೋತೀರಿ, ತಗೊಂತೀನಿ. ಇಲ್ಲ ಅಂದ್ರೆ ನಿಮ್ಮ ಇಷ್ಟ, ನೀವೇನ್ ಬೇಕಾದ್ರೂ ಬೇಕಾದ್ರೂ ಮಾಡ್ಕೊಳ್ಳಿ. ಮಾಡ್ಕೊಳ್ಳಿ. ಓಕೆ ಸೂಪರ್. ನನಗೆ ನೀವ್ ಎಷ್ಟಕ್ಕೆ ತಗೋತೀರಿ? ನಂದು ಟ್ರಾನ್ಸ್ಪೋರ್ಟ್ ಹಾ ಇವಾಗ 65 ರೂಪಾಯಿ ನಾನು ರಾ ಮೆಟೀರಿಯಲ್ ಕೊಡ್ತಾ ಇದ್ದೀನಿ. ಓಕೆ ಟ್ರಾನ್ಸ್ಪೋರ್ಟ್ ಅವ್ರು ಕೊಡ್ತಾರಾ ಅಥವಾ ನಾನು ಕೊಡ್ಬೇಕಾ? ಹಾ ಓಕೆ. ಒಂದು ಕೆಜಿಗೆ ಅವ್ರಿಗೆ ಮಿನಿಮಮ್ ಅಂದ್ರೂ ಒಂದು 20 ರೂಪಾಯಿ ಅಂತೂ ಸಿಗ್ಲೇಬೇಕು. ಹಾ 65 ರೂಪಾಯಿ ಕೊಟ್ಟಿದ್ದೀನಿ, 85 ರೂಪಾಯಿ ನನಗೆ ಕೊಡಿ, 20 ರೂಪಾಯಿ ಅಂತ ನಿಮಗೆ ಸಿಗುತ್ತಲ್ವಾ? ಸೊ ಅದಕ್ಕೆ ನಾನು ಟ್ರಾನ್ಸ್ಪೋರ್ಟ್ ಕೊಡ್ಬೇಕಲ್ವಾ? 10 ರೂಪಾಯಿ ಟ್ರಾನ್ಸ್ಪೋರ್ಟ್ ಬರುತ್ತೆ, ಸೊ 95 ರೂಪಾಯಿ ಆಯ್ತು. ನಾನು ಯಾರೋ ಒಬ್ಬ ಬರ್ತಾನೆ, ನನಗೇನು 50 ರೂಪಾಯಿ 100 ರೂಪಾಯಿ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ಟನ್ನೇಜ್ ಅಲ್ಲಿ ತಗೊಂಡು ಹೋಗ್ತಾರೆ, ನಾನೊಂದು 5 ರೂಪಾಯಿ ಇಟ್ಕೊಂಡು 95 ರೂಪಾಯಿ ಕೊಟ್ಬಿಡ್ತೀನಿ, ಅಥವಾ 100 ರೂಪಾಯಿ ನಾನು ಮಾರ್ಕೊಂತೀನಿ. ಅವನು ಅಲ್ಲಿ ಅದನ್ನ 125 120 130 ಅವ್ರು ಮಾರ್ಕೊಂತಾರೆ. ಓಹೋ, ಅವ್ರ ಕೆಪಾಬಿಲಿಟಿ. ಇದು ರೂಪಾಯಿ ಲೆಕ್ಕ ವ್ಯವಹಾರ, ಪೈಸೆ ಲೆಕ್ಕ, ಇದು ಪೈಸೆ ಲೆಕ್ಕ, ನಮಗೆ ಪೈಸೆ ಲೆಕ್ಕ. ಓಕೆ. ನನಗೆ ಇನ್ನೊಂದು ಬಹಳ ಕುತೂಹಲದ ಪ್ರಶ್ನೆ, ನಿಮ್ಮ ಆರಂಭದ ದಿನಗಳಲ್ಲಿ ನೀವೇನು ಬಂಡವಾಳ ಹಾಕಿ ಇದನ್ನ ಶುರು ಮಾಡಿದ್ರಿ, ಇವತ್ತು ಎಷ್ಟು ದುಡಿತಾ ಇದ್ದೀರಿ? ತಿಂಗಳಿಗೆ 80,000 ರೂಪಾಯಿ GST ನೇ ಕಟ್ಟಿದ್ದೀನಿ, ಓನ್ಲಿ GST. ಒಂದು ತಿಂಗಳಿಗೆ? ಹೌದು, 80,000 GST ನೇ ಕಟ್ಟಿದ್ದೀರಿ? ಕಟ್ಟಿದ್ದೀನಿ. ಓಹೋ, 3 ತಿಂಗಳಿಗೆ 3.5 ಲಕ್ಷ ರೂಪಾಯಿ GST ಕಟ್ಟಿದ್ದೀನಿ.